ಗೈಸ್, ನೀವು ಯೂಟ್ಯೂಬ್ನಲ್ಲಿ ಶಾರ್ಟ್ಸ್ನ ನೋಡ್ತಾ ಇರ್ತಾರೆ. ಸೊ ಅವ್ರಿಗೆ ಮಿಲಿಯನ್ ಗಂಟೆ ವ್ಯೂಸ್ ಬಂದಿರ್ತವೆ ಮತ್ತು ಮಿಲಿಯನ್ ಗಂಟೆ ಲೈಕ್ಸ್ ಬಂದಿರ್ತವೆ. ನಿಮಗೆ ಒಂದು ಡೌಟ್ ಇರುತ್ತೆ, ಏನಪ್ಪ ಅಂದರೆ ಸೊ ಅವ್ರಿಗೆ ಎಷ್ಟು ವ್ಯೂಸ್ ಮತ್ತು ಎಷ್ಟು ಲೈಕ್ ಬರ್ತಾ ಇದಾರಲ್ಲ, ಸೊ ಅವ್ರಿಗೆ ಎಷ್ಟು ಅರ್ನಿಂಗ್ಸ್ ಆಗುತ್ತೆ ಅಂತ ನಿಮಗೆ ಡೌಟ್ ಇರುತ್ತೆ. ಇವಾಗ ನಿಮಗೆ ಲೈವ್ ಪ್ರೂಫ್ ಆಗಿ ತಿಳಿಸ್ಕೊಡ್ತೀನಿ. ಸೊ ಅವ್ರಿಗೆ ಎಷ್ಟು ಅರ್ನಿಂಗ್ಸ್ ಆಗುತ್ತೆ 10-20 ಸಾವಿರ ವ್ಯೂಸ್ಗೆ ಮತ್ತು ಎಷ್ಟು ಅರ್ನಿಂಗ್ ಆಗುತ್ತೆ ಅಂತ ನಿಮಗೆ ತಿಳಿಸ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ವಿಡಿಯೋ ಇಷ್ಟೊಂದು ಲೈಕ್ನ ಮಾಡಿ, ಆಯಿತಾ? ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ಗೈಸ್, ಲೈವ್ ಪ್ರೂಫ್ ಆಗಿ ನಿಮಗೆ ತಿಳಿಸ್ಕೊಡ್ತೀನಿ ಅಂತ ಹೇಳಿದೆ. ಸೊ ಹೇಗಪ್ಪ ಅಂದರೆ ನಾನು ಕೂಡ ಶಾರ್ಟ್ ವಿಡಿಯೋನ ಅಪ್ಲೋಡ್ ಮಾಡಿದ್ದೀನಿ. ಸೊ ಅದಕ್ಕೆ ವ್ಯೂಸ್ ಬಂದಿದ್ದಾವೆ, ಹೆಚ್ಚಿಗೆ ವ್ಯೂಸ್. ಸೊ ಈಗ ಬನ್ನಿ, ಸೊ ಅದಕ್ಕೆ ಎಷ್ಟು ಅರ್ನಿಂಗ್ಸ್ ಆಗಿದೆ ಅಂತ ನಿಮಗೆ ತಿಳಿಸ್ಕೊಡ್ತೀನಿ. ಮೊದಲು IT ಸ್ಟುಡಿಯೋನ ಓಪನ್ ಮಾಡ್ಕೊತೀನಿ. IT ಸ್ಟುಡಿಯೋನ ಓಪನ್ ಮಾಡ್ಕೊಂಡು ಇಲ್ಲಿ ಕಂಟೆಂಟ್ ಅನ್ನೋ ಆಪ್ಷನ್ ಮೇಲೆ ಕ್ಲಿಕ್ನ ಮಾಡ್ಕೊತೀನಿ. ಅದ್ರ ಮೇಲೆ ಕ್ಲಿಕ್ ಮಾಡಿದ್ಮೇಲೆ ತುಂಬಾ ಆಪ್ಷನ್ಸ್ ಬರ್ತವೆ. ಇಲ್ಲಿ ನೋಡಿ ಶಾರ್ಟ್ಸ್ ಅಂತೇಳಿ ಇಲ್ಲಿ ವಿಡಿಯೋಸ್ ಅಪ್ಲೋಡ್ ಆಗಿದ್ದಾವೆ. ಅದ್ರ ಮೇಲೆ ಕ್ಲಿಕ್ನ ಮಾಡ್ಕೊತೀನಿ. ಇಲ್ಲಿ ನೋಡಿ ಹೌ ಟು ಚೆಕ್ ಇನ್ಸ್ಟಾಗ್ರಾಮ್ ಪಾಸ್ವರ್ಡ್ ಅಂತ ಒಂದು ವಿಡಿಯೋನ ಮಾಡಿದ್ದೆ. ಅದಕ್ಕೆ 66,000 ವ್ಯೂಸ್ ಬಂದಿದ್ದಾವೆ. ಆ ವಿಡಿಯೋ ಮೇಲೆ ನೀವು ಈಗ ಕ್ಲಿಕ್ನ ಮಾಡ್ಕೊತೀನಿ. ಅದ್ರ ಮೇಲೆ ಕ್ಲಿಕ್ ಮಾಡಿದ ಮೇಲೆ ಇಲ್ಲಿ ನೋಡಿ 66,100 ವ್ಯೂಸ್ ಬಂದಿದೆ. ಅದಕ್ಕೆ ಎಷ್ಟು ಸಬ್ಸ್ಕ್ರೈಬರ್ಸ್ ಬಂದಿದ್ದಾರಪ್ಪ ಅಂದರೆ 61 ಸಬ್ಸ್ಕ್ರೈಬರ್ಸ್ ಬಂದಿದ್ದಾರೆ. ಮತ್ತು ಹಾಗೆ ಸ್ವಲ್ಪ ಸ್ಕ್ರೋಲ್ ಮಾಡಿದರೆ ಇಲ್ಲಿ ನೋಡಿ ರೆವೆನ್ಯೂ, ಎಸ್ಟಿಮೇಟೆಡ್ ರೆವೆನ್ಯೂ ಅಂತ ಇದೆ. 66,000 ವ್ಯೂಸ್ಗೆ $0.41 ಬಂದಿದೆ. ಇವಾಗ ಇದು ಡಾಲರ್ ರೂಪದಲ್ಲಿದೆ. ಇದನ್ನ ಇಂಡಿಯನ್ ರೂಪಿಗೆ ಕನ್ವರ್ಟ್ ಮಾಡೋಣ ಬನ್ನಿ. ಅದಕ್ಕಾಗಿ ನಾನು ಏನು ಮಾಡ್ತೀನಪ್ಪ ಅಂದರೆ ಇವಾಗ ಗೂಗಲ್ನ ಓಪನ್ ಮಾಡಿಕೊಂಡು $INR ಅಂತ ಸರ್ಚ್ ಮಾಡ್ತೀನಿ. ಸರ್ಚ್ ಮಾಡಿದ್ಮೇಲೆ ಇಲ್ಲಿ ನೋಡಿ $1ಗೆ $85 ಮತ್ತು 86 ಪೈಸಾ ಇದೆ. ಇವಾಗ ಎಷ್ಟು ಬಂದಿದೆಯಪ್ಪ ಅಂದರೆ $0.41 ಬಂದಿದೆ. ಆ ವಿಡಿಯೋಗೆ 61,000 ವ್ಯೂಸ್ಗೆ $0.41 ಬಂದಿದೆ. ಅದು ಇವಾಗ ಟೈಪ್ ಮಾಡಿ ನೋಡೋ ಬನ್ನಿ ಎಷ್ಟು ರೂಪಾಯಿ ಆಗುತ್ತೆ ಅಂತೇಳಿ ಇಂಡಿಯನ್ ರೂಪಿಯಲ್ಲಿ. ನಾನು $0.41 ಟೈಪ್ ಮಾಡಿದೆ. ಇಲ್ಲಿ ನೋಡಿ 35.20 ಪೈಸಾ ಅಂದರೆ ಬರೀ $35 ಮಾತ್ರನೇ. ಸೊ ಈ ವಿಡಿಯೋಗೆ ನಿಮಗೆ ಬಂದಿರೋದು ಅಂದರೆ ಈ ಶಾರ್ಟ್ಸ್ಗೆ ಬರೀ $35 ಮಾತ್ರನೇ ಬಂದಿದೆ. ಇವಾಗ ನೋಡಿದ್ರಲ್ಲ, ಸೊ 60,000 ವ್ಯೂಸ್ಗೆ ಸೊ ಎಷ್ಟು ನನಗೆ ಅರ್ನಿಂಗ್ಸ್ ಆಗಿದೆ ಶಾರ್ಟ್ ವಿಡಿಯೋಗೆ ಅಂತೇಳಿ. ಸೊ ಇದೇ ವ್ಯೂಸ್ ಏನಾದರೂ ಲಾಂಗ್ ವಿಡಿಯೋಗೆ ಬಂದಿದ್ರೆ 5-6 ಸಾವಿರ ಅರ್ನಿಂಗ್ ಆಗ್ತಿತ್ತು. ಆದರೆ ಇವಾಗ ಶಾರ್ಟ್ ವಿಡಿಯೋಗೆ ತುಂಬ ಕಡಿಮೆನೇ ಅರ್ನಿಂಗ್ಸ್ ಆಗುತ್ತೆ. ಇವಾಗ ನಿಮಗೆ ನೋಡಿದ್ರೆ ಅನ್ಕೊತೀನಿ. ಮತ್ತು ಯಾಕಪ್ಪ ಶಾರ್ಟ್ ವಿಡಿಯೋನ ಅಪ್ಲೋಡ್ ಮಾಡ್ತಾರೆ ತುಂಬ ಅರ್ನಿಂಗ್ಸ್ ಆಗಲ್ಲ ಅಂದರೆ, ಸೊ ಅದರಿಂದ ಸಬ್ಸ್ಕ್ರೈಬರ್ಸ್ ತುಂಬಾ ಬೇಗನೆ ಬರ್ತಾರೆ. ಯಾಕಪ್ಪ ಅಂದರೆ ಶಾರ್ಟ್ ವಿಡಿಯೋ ತುಂಬಾ ಬೇಗನೆ ವೈರಲ್ ಆಗುತ್ತೆ. ಆ ರೀಸನಿಂದ ಶಾರ್ಟ್ ವಿಡಿಯೋನ ಅಪ್ಲೋಡ್ ಮಾಡ್ತಾರೆ. ಶಾರ್ಟ್ ವಿಡಿಯೋನ ಅಪ್ಲೋಡ್ ಮಾಡಿದರೆ ಸಬ್ಸ್ಕ್ರೈಬರ್ಸ್ ಬಂದ್ರಪ್ಪ ಅಂದರೆ ನಾವೇನಾದರೂ ಲಾಂಗ್ ವಿಡಿಯೋನ ಅಪ್ಲೋಡ್ ಮಾಡಿದರೆ ಸೊ ಖಂಡಿತ ಅದನ್ನೇ ನೋಡ್ತಾರೆ. ಯಾಕಪ್ಪ ಅಂದರೆ ಸಬ್ಸ್ಕ್ರೈಬ್ ಮಾಡಿ ಇಟ್ಕೊಂಡಿರ್ತಾರೆ ನೋಡಿ, ಆ ರೀಸನಿಂದ ನೋಡ್ತಾರೆ. ಇವಾಗ ನಿಮಗೆ ಗೊತ್ತಾಯ್ತು ಅನ್ಕೊಂತೀನಿ. ಶಾರ್ಟ್ ವಿಡಿಯೋಗೆ 1 ಲಕ್ಷ 2 ಲಕ್ಷ ವ್ಯೂಸ್ ಬಂದರೆ ಸೊ ಎಷ್ಟು ಅರ್ನಿಂಗ್ಸ್ ಆಗುತ್ತೆ ಅಂತೇಳಿ ನಿಮಗೆ ಲೈವ್ ಪ್ರೂಫ್ ಆಗಿ ತಿಳಿಸ್ಕೊಟ್ಟಿದ್ದೀನಿ. ನಿಮ್ಗೆ ಏನಾದರೂ ವಿಡಿಯೋ ಅಂತ ಹೆಲ್ಪ್ಫುಲ್ ಆಗಿದೆ ಲೈಕ್ ಮಾಡಿ, ಹಾಗೆ ಚಾನಲ್ಗೆ ಯಾರು ಹೊಸಬರು ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಮುಂದೆ ಸಿಗ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಲವ್ ಯು ಆಲ್. ಬಾಯ್.